ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೆನ್ನೆದು ಕಬೋರ್ಡ್ದು ಕ್ಲೀನಿಂಗ್ ಬ್ಲಾಗ್ ಆಯಿತು. ಅದ್ರ ಜೊತೆಗೆ ನಮ್ಮ ಯಜಮಾನ್ರದ್ದು ಕಬೋರ್ಡ್ದು ಕ್ಲೀನಿಂಗ್ ಆಗಿದೆ. ಅದ್ರದ್ದೊಂದಷ್ಟು ಟಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಇವತ್ತು ಕ್ಲೀನಿಂಗ್ ಏನಾದರೂ ಆಯಿತು ಅಂದರೆ ಅದು ಬ್ಲಾಗ್ನ ಅದ್ರ ಜೊತೆ ಅಟ್ಯಾಚ್ ಮಾಡಿ ಹಾಕ್ತೀನಿ. ಈಗ 7:30 7:40 ಆಗಿರಬೇಕು. ಈಗ ಮನೆಗೆ ಬಂದೆ. ಬಜ್ಜಿ ತೊಗೊಂಬಂದಿದ್ದೆ. ನನ್ನ ಮಗಳು ಬಂದಿದ ತಕ್ಷಣ ಏನಾದ್ರು ಕೊಡು ಚಾಕ್ಲೇಟ್ ಅದು ಇದು ಅಂತಾಳೆ. ತಲೆ ಕೆಡಿಸಿದ್ಲು. ವೀಡಿಯೋ ಮಾಡ್ಕೊಳ್ಳೋದೆ ಮರ್ತದೆ. ತಿಂದಾದ್ಮೇಲೆ ನೆನಪಾಗ್ತಾಯಿದ್ದು ಬಜ್ಜಿ ತಿಂದಿದ್ದನ್ನು ವೀಡಿಯೋ ಮಾಡ್ಕೋಬೇಕು ಅಂತ. ಅಲ್ಲಿ ತಗೊಳ್ಳೋ ಹತ್ರ ತುಂಬ ಜನ ಇದ್ದರು. ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಯಾಕೆ ಅಂತ ಮನೆಗೆ ಬಂದು ತಿನ್ನುವಾಗ ಮಾಡೋಣ ಅಂದ್ಕೊಂಡೆ. ಅದು ಮರ್ತೋದೆ. ಈಗ ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಫಸ್ಟು ನೋಡಿ, ಸದ್ಯಕ್ಕೆ ಇದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಕಬೋರ್ಡ್ಸು, ಈ ಕೆಳಗಡೆ ಕಬೋರ್ಡ್ಸು ಇದು ಕ್ಲೀನ್ ಮಾಡ್ಕೋಬೇಕು. ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆಲ್ಲ ಇವತ್ತು ಲಾಸ್ಟ್ ಅಲ್ವಾ. ಅದು ನಾನು ಹೋಗೇ ಇಲ್ಲ 2 ದಿವಸನೂ. ಪೂರ್ವಾರಾಧನೆಗೂ ಹೋಗಲಿಲ್ಲ, ಮಧ್ಯ ಆರಾಧನೆಗೂ ಹೋಗಿಲ್ಲ, ನೆನ್ನೆನೂ ಹೋಗಿಲ್ಲ, ಮೊನ್ನೆನೂ ಹೋಗಿಲ್ಲ. ಸೊ ಹಂಗಾಗಿ ಇವತ್ತು ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡಿದ್ವಿ. ಒಂದು 9-9:30 ಬಿಡೋಣ ಅಂತ ನೋಡ್ತೀನಿ. ಈಗ 9:30 ಬಿಟ್ಟರೆ ಅಷ್ಟೊತ್ತಿಗೆ ಏನಾದ್ರು ಕೆಲಸ ಮಾಡಿದ್ರೆ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ. ಅಲ್ಲೋಗಿ ಜಾಸ್ತಿ ವೀಡಿಯೋ ಆದರೆ ಆ ವ್ಲಾಗ್ ಇವತ್ತು ಬರುತ್ತೆ. ಇಲ್ಲ ಅಂದರೆ ನೆನ್ನೆದು ಕ್ಲೀನಿಂಗು ಅದು ಇದು ಸ್ವಲ್ಪ ಕ್ಲಿಪ್ಸು ಎಲ್ಲ ಆ್ಯಡ್ ಮಾಡ್ತೀನಿ. ಬನ್ನಿ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ. ಟೈಮ್ ಇಲ್ಲ ಗೈಸ್, ತುಂಬ ಕೆಲಸ ಇದೆ ಹಬ್ಬಕ್ಕೆ ಕ್ಲೀನಿಂಗದು. ಬನ್ನಿ ಕ್ಲೀನ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ನೋಡಿ ಗೈಸ್, ನನ್ನ ಮಗಳದ್ದು ಹೋಮ್ವರ್ಕ್ ಬೇರೆ ಬರೆಸ್ಬೇಕು. ರೂ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ? ರೂ. ಈಗ ಇದನ್ನು ಬರೆಸ್ಬೇಕು. ಇನ್ನು 10:30-11 ಗಂಟೆ ಅವಳು ಬರೆಯಲ್ಲ, ಮಲಗಬೇಕು ಅಂತಾಳೆ. ನೋಡೋಣ, ನಮ್ಮ ಅಣ್ಣನ ಕೈಲಿ ಕೊಟ್ಟು ಬರ್ತೀನಿ, ಬರ್ಸ್ತಾ ಇರು ಅಂತ. ಅವ್ನು ಒಳಗಿಡಿದ್ರೆ ನಾನೇ ಬರ್ಸ್ಬೇಕಾಯ್ತಿದ್ದೆ. ಕೈ ಇಟ್ಕೊಂಡು ಬರ್ಸು ಅಂತ ಹೇಳ್ತೀನಿ. ಅವಳು ಗ್ರೂ ಬರೆಯೋಕ್ಕೆ ಬರ್ತಾ ಇಲ್ಲ ಇನ್ನು. ಕೈ ಇಟ್ಕೊಂಡೇ ಬರೆಸ್ಬೇಕು. ಬರ್ಸೋಕೆ ಕೊಟ್ಬಿಟ್ಟು ಬಂದು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಎಲ್ಲ ಕ್ಲೀನ್ ಮಾಡಿ ಒರೆಸಿ ದಬಾಕಿಟ್ಟಿದ್ದೀನಿ ಗೈಸ್. ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಇದು ಒಂಚೂರು ತೇವಾಂಶ ಇದ್ದರೆ ಹಂಗೆ ಗಾಡಿಗೆ ಹಾರ್ಕೊಳ್ಳುತ್ತೆ ಅಂತೇಳಿ ಎಲ್ಲ ತೊಳೆದಿದ್ದಾಯಿತು. ಒಂದೇ ಒಂದು ಗಾಜಿಂದು ಒಂದು ಚಿಕ್ಕದು ಬಾಟಲ್ ಇದೆ, ಅದು ಕಾಫಿ ಪುಡಿ ಹಾಕಿಟ್ಟಿದೆ, ಅದು ಹಿಡ್ಕೊಂಬಿಟ್ಟಿದೆ. ಅದು ನೆನೆಯಕ್ಕೆ ಇಟ್ಟಿದ್ದೀನಿ, ಅದೊಂದು ಬಂದು ತೊಳ್ಕೊಬೇಕು. ಮತ್ತು ಒಂದು ಚಂಬು ಬಾದಾಮಿ ಇದೆ, ಅದನ್ನು ಚಂಬಲ್ಲಿ ಸುರಿದಿದ್ದೀನಿ ಇದು ಒಣಗಲಿ ಅಂತ. ಅದನ್ನು ಬಗ್ಸಿ ಅದೊಂದು ತೊಳ್ಕೊಂಡ್ರೆ ಈ ಕ್ಯಾಬಿನೆಟ್ದು ಕ್ಲೀನಿಂಗ್ ಮುಗೀತು. ನೆಕ್ಸ್ಟ್ ಕೆಳಗಡೆದು ಹೋಗ್ಬಿಟ್ಟು ಬಂದು ಮತ್ತೆ ಕ್ಲೀನ್ ಮಾಡ್ಕೊಡುವಾಗ ಸಿಗ್ತೀನಿ. ಸೊ ಹೋಗಿ ಅಲ್ಲೊಂಚೂರು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಕ್ಕಾದರೆ ಮಾಡ್ಕೊಂಡು ಬರ್ತೀನಿ. ಲೆಟ್ಸ್ ಗೋ. ಇಲ್ಲಿಂದ ನಾವು ದೇವಸ್ಥಾನ ಹತ್ರ ಹೋದ್ವಿ. ನೋಡಿ, ಫುಲ್ ಏರಿಯಾನೇ ಲೈಟಿಂಗ್ಸ್ ಹಾಕಿದ್ದಾರೆ. 2 ಸೈಡ್ ರೋಡ್ ಬ್ಲಾಕು, ದೇವಸ್ಥಾನ ಅಂದರೆ ಮಠದ ರೋಡು. ಹೋದ್ವಿ, ಫುಲ್ ರಶ್ಶು. ಅಂದರೆ ಬೆಳಗ್ಗೆ ಎಲ್ಲ ಇದ್ದಷ್ಟು ರಶ್ ಇರಲಿಲ್ಲ. ಒಂದು ಮಟ್ಟಿಗೆ ಓಕೆ, ಒಂದು 15 ಮಿನಿಟ್ಸ್ ಅಷ್ಟು ನಿಂತ್ಕೊಳ್ಳೋಷ್ಟು ರಶ್ ಇತ್ತು. ನೋಡ್ತಾ ಇದ್ರೇ ಒಂಥರ ಖುಷಿ ಆಗ್ತಾಯಿದೆ. ನಾನು ಇವತ್ತು ಮಧ್ಯಾರಾಧನೆ ಅನ್ನೋದೇ ಗೊತ್ತಿಲ್ಲ ಗೈಸ್. ರಿಟರ್ನ್ ಬಂದು ಮನೆಗೆ ಬಂದು ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು ಇವತ್ತು ಮಧ್ಯಾರಾಧನೆ ಅಂತ. ನಾನು ನೋಡದಿರೋ ಕಾರಣ ನೋಡಿದ್ದೆ, ಬಟ್ ನನಗೆ ಡೇಟ್ ಮರ್ತೋಗಿದೆ. ನಾನೇನು ಅಂದ್ಕೊಂಡಿದ್ದೀನಿ 9, 10, 11 ಅಂತ. ಅದು 10, 11, 12 ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಆಮೇಲೆ ಗೊತ್ತಾಯಿತು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ. ಆಲ್ಮೋಸ್ಟಾಗಿ ನಾನು ಶನಿವಾರ ಹೋಗಿದ್ದೆ ಆ್ಯಕ್ಚುಲಿ. ಅವತ್ತೆಲ್ಲ ಯಾರ್ಯಾರು ದಾನ ಮಾಡಿದ್ದೀರೋ ಅದನ್ನೆಲ್ಲ ಇಟ್ಟು ಪೂಜೆ ಶುರು ಮಾಡಿದರು. ಯಾಕಂದರೆ ಉಪವಾಸ ಇರ್ತೀನಲ್ಲ, ಅವತ್ತು ಹೋಗಿರ್ತೀನಿ ನಾನು. ಅಟ್ಲೀಸ್ಟ್ ಆಚೆಯಿಂದಾದರೂ ಕೈ ಮುಕ್ಕೊಂಬಂದಿರ್ತೀನಿ. ಅವತ್ತು ಹೋಗಿದ್ದೆ, ಬಟ್ ಇನ್ನೂ ಶುರು ಆಗಿರಲಿಲ್ಲ. ಅವತ್ತು ರಾತ್ರಿ ಎಲ್ಲ ಪೂಜೆ ಇತ್ತು, ಶುರು ಮಾಡ್ತಾಯಿದ್ರು ಎಲ್ಲ ರಾಶಿ ಹಾಕಿ. ಮತ್ತು ಭಾನುವಾರ ಒಂದಿನ ಹೋಗಿಲ್ಲ ನಾನು, ಇವತ್ತು ಹೋಗಿದ್ದೀನಿ. ನಾಳೆ ಟ್ರೈ ಮಾಡ್ತೀನಿ ಗೈಸ್, ಆದರೆ ಹೋದರೆ ನಾಳೆನೂ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಒಳಗಡೆ ಹೋದರೆ ಅಷ್ಟೇ ಜನ, ಅಷ್ಟೇ ವೈಬು. ಅಪ್ಪ ನೋಡೋಕ್ಕೆ ಕಣ್ಣು ಸಾಲದು ಅನ್ನಂಗೆ ಆಗುತ್ತೆ. ಅದರಲ್ಲಿ ರಶ್ ಇದ್ದಾಗ ಏನಾಗುತ್ತೆ ಅಂದರೆ ಧೂಪ ಮುಂದಕ್ಕೆ ಬಂದಿರ್ತೀವಿ. ಒಂದ್ಸತಿ ಕಣ್ಣು ತುಂಬ ನೋಡೋದಕ್ಕೂ ಆಗೋಲ್ಲ. ಏನೇ ಆದರೂ ರಾಯರ ಆಶೀರ್ವಾದ ಇರಬೇಕಲ್ವ. ನೋಡಿ, ನೀವು ರಾಯರನ್ನು ನೋಡಿ ಕಣ್ಣು ತಿಳ್ಕೊಳ್ಳಿ. ಅದರಿಂದ ನಾವು ಕ್ಯೂ ನಿಂತ್ಕೊಂಡು ಕ್ಯೂಲ್ಲಿ ಹೋಗುವಾಗ ನೋಡಿ ಊಟ ಖಾಲಿ ಆಗಿಬಿಟ್ಟಿದೆ ಗೈಸ್. ಊಟ ಖಾಲಿ ಆದಾಗ ಸಡನ್ನಾಗಿ ಅವರು ಏನಂತಾರೆ, ಕುಂಬಳಕಾಯಿನ ಮತ್ತು ಹುಳ್ಳಿಕಾಯಿ ಅದನ್ನೆಲ್ಲ ಹೆಚ್ಚಿಬಿಟ್ಟು ಹಾಕಿ ಖಾರದ ಪುಡಿ, ಉಪ್ಪು, ಒಂದೇ ಬಿಸಿಬೇಳೆಭಾತ್ ಪುಡಿ, ಉಪ್ಪು ಹಾಕ್ಬಿಟ್ಟು ಅವಲಕ್ಕಿ ನೆನೆಸಿ ಅಷ್ಟು ಜನಕ್ಕೆ ಒಂದು 20 ನಿಮಿಷದಲ್ಲಿ ಬಿಸಿಬೇಳೆಭಾತು ಮತ್ತು ಮೊಸರನ್ನ ಮಾಡ್ಕೊಂಬಂದಿದ್ದಾರೆ. ಖಾರ ಬೂಂದಿ, ಸಿಹಿ ಬೂಂದಿ 2 ಆಲ್ರೆಡಿ ರೆಡಿ ಇತ್ತು.
ಇದನ್ನು ಅವ್ರು ಆಗ್ತಾನೆ ಮಾಡ್ಕೊಂಬಂದು ಎಲ್ಲರಿಗೂ ಬಡಿಸಿದ್ರು. ತೃಪ್ತಿಯಾಗಿ ಊಟ ಮಾಡಿಕೊಂಡು ಇವೆಲ್ಲ ದರ್ಶನ ಮಾಡ್ಕೊಂಡು ಮನೆಗೆ ಬಂದಿದೆ. ಶ್ರೀ ಸದ್ಗುರು ರಾಘವೇಂದ್ರ ಸದ್ಗುರು ರಾಘವೇಂದ್ರ ಕುರ್ಯಾದರಂ ಮಂಗಲಂ ವೇದವ್ಯಾಸಂ ವಿಜ್ಞಾನೇಗಾಗವಾಕ್ಯಾಮೃತಂ. ಊಟ ಮುಗಿಸ್ಕೊಂಡು ಕೆಳಗೆ ಬಂದಮೇಲೂ ಇರಪ್ಪ ಒಂದು ಸತಿ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಮುಂದೆಗಡೆಯಿಂದನೇ ಬಂದೆ ನಾನು. ಹೊರಗಡೆ ಎಲ್ಲ ಅಂಗಡಿ ಇಟ್ಟಿದ್ದಾರೆ, ತಾಮ್ರದ ವಸ್ತುಗಳು, ಮನೆಗಳು, ಅದು ಇದು. ಅಲ್ಲಿ ಒಂದು ತಾಮ್ರದ ಲೋಟ ಮತ್ತು ಒಂದು 2 ಕವಡೆ ತೊಗೊಂಡು ಬಂದೆ ನಾನು ಇವತ್ತು. ಗೈಸ್ ಇವಾಗ ಮನೆಗೆ ಬಂದ್ವಿ. ಸಾರಿ, ಇವತ್ತು ಮಧ್ಯಾರಾಧನೆ ನಾನು ನೋಡಿಲ್ಲ, ಡೇಟ್ ನೋಡಿಲ್ಲ, ಏನೂ ನೋಡಿಲ್ಲ. ಇವತ್ತು ಮಧ್ಯಾರಾಧನೆ ಹೋದ್ವಿ. ಪ್ರಸಾದ ಖಾಲಿಯಾಗಿತ್ತು. ಅವಲಕ್ಕಿಯಲ್ಲಿ ಬಿಸಿಬೇಳೆಗೊತ್ತು ಮೊಸರನ್ನ ಮಾಡಿ ಅಲ್ಲಿರೋ ಭಕ್ತಾದಿಗಳಿಗೆಲ್ಲ ಊಟ ಹಾಕಿದ್ರು. ನಾವು ಕ್ಯೂವಲ್ಲಿದ್ವಿ, ವೆಯ್ಟ್ ಮಾಡಿ ಲೇಟ್ ಆಯಿತು. ಈಗ ಜಸ್ಟ್ ಬಂದಿದ್ದೀವಿ, 10:51 ಟೈಮ್ ಇವಾಗ. ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಕಂಟಿನ್ಯೂಟಿ ಕ್ಲೀನಿಂಗ್ ವ್ಲಾಗ್ ನಾಳೆ ಬರುತ್ತೆ. ಇವತ್ತು ಜಸ್ಟ್ ಅಲ್ಲಿಗೆ ಹೋಗಿ ಬಂದಿರೋದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು, ಬಾಯ್.